ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹ ಜಗದೀಶ್ ವ್ಲಾಗ್ಸ್. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಿದ್ದೀರಾ ಅಂತಂದರೆ ಪ್ರೀವಿಯಸ್ ವೀಡಿಯೋಸ್ ಕೂಡ ಚೆಕ್ಔಟ್ ಮಾಡಿ. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಅಪ್ಪುಗೆ ಆ್ಯಕ್ಟಿವಿಟಿ ಬುಕ್ ತರಿಸಿದ್ದೆ, ಲಿಟಲ್ ಮೈಂಡ್ಸ್ ಅಟ್ ವರ್ಕಿಂದ ಫಸ್ಟ್ ಕ್ಲಿಪ್ಪು. ಸೊ ನಾನು ಮುಂದಿನ ಬ್ಲಾಗಲ್ಲಿ ಆ ಬುಕ್ ಡೀಟೇಲ್ಸ್ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಸೊ ಇದರಿಂದ ಮಕ್ಕಳು ಎಂಗೇಜ್ ಆಗಿರ್ತಾರೆ, ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಆ್ಯಂಡ್ ಒಂಥರ ಆ್ಯಕ್ಟಿವಿಟಿ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಹೊಸ್ಲು ತೊಳೆದು ಪೂಜೆ ಮಾಡಿದ್ದು. ಸೊ ಎವ್ರಿ ಡೇ ಮಾರ್ನಿಂಗ್ ನಮ್ಮ ಮನೇಲಿ ಪೂಜೆ ಆಗುತ್ತೆ. ಅಪ್ಪ ಸ್ನಾನ ಮಾಡಿ ದೀಪ ಹಚ್ತಾರೆ. ಸೊ ಹೊಸ್ಲು ತೊಳೆಯೋ ಡ್ಯೂಟಿ ನನಗೆ ಕೊಟ್ಟಿದ್ದಾರೆ ಅಮ್ಮ ಹೊಸ್ಲು ತೊಳೆದ್ರೂ ರಂಗೋಲಿ ಮಾತ್ರ ನಂದೇನೆ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತಿದ್ದೆ. ಇದೆಲ್ಲ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ನಾನು ಏನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಅಂತ. ಉಪ್ಮಾ ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಕಾಂಕ್ರೀಟ್ ಅಂತ ಹೇಳ್ತಾರೆ. ಮತ್ತು ತುಂಬ ಜನ ಇದನ್ನು ಇಷ್ಟಪಟ್ಟು ತಿಂದಿಲ್ಲ. ಯಾಕೆ ಇಷ್ಟ ಆಗಲ್ಲ ಅಂತಂದರೆ ನೀವು ಕರೆಕ್ಟ್ ವೇಯಲ್ಲಿ ಮಾಡ್ಕೊಂಡು ತಿಂದಿರಲ್ಲ, ಅದಕ್ಕೆ. ಸೊ ನೀವು ಪ್ರಾಪರಾಗಿ ಉಪ್ಮಾ ಮಾಡ್ಕೊಂಡು ತಿಂದರೆ ಡೆಫಿನೆಟ್ಲಿ ಉಪ್ಮಾ ಫ್ಯಾನ್ ಅಂತಲೇ ಹೇಳ್ಬೋದು. ಸೊ ನಾನು ಆ್ಯಸ್ ಯೂಶ್ವಲ್ ಎಲ್ಲರೂ ಯಾವ ಥರ ಮಾಡ್ತಾರೆ ಅದೇ ಥರ, ಬಟ್ ಟೆಕ್ನಿಕ್ ಸ್ವಲ್ಪ ಡಿಫ್ರೆಂಟ್. ನಮ್ಮ ಅತ್ತೆ ಏನು ಮಾಡ್ತಾರೆ ಅಂತಂದರೆ ರವೆನ ಹುರಿದಿಟ್ಕೊಂಡು ಈ ಥರ ಒಗ್ಗರಣೆಗೆ ರವೆನ ಹಾಕಿ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಬಿಸಿನೀರು ಕುದಿಸಿ ಹಾಕ್ತೀವಿ. ಸೊ ಅದೇ ರೀತಿ ನಾನಿವತ್ತು ಟ್ರೈ ಮಾಡ್ತಾ ಇರೋದು. ಸೊ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾನು ಯೂಶ್ವಲಿ ಹೆಂಗೆ ಮಾಡ್ತೀನಿ ಅಂದರೆ ಬಿಸಿನೀರನ್ನ ಒಗ್ಗರಣೆಗೆ ಹಾಕಿ ನೀರು ಕುದಿಯುವಾಗ ರವೆನ ಹಾಕಿ ಮುಚ್ಚಿಡ್ತೀವಿ. ಬಟ್ ಈ ಥರ ಮಾಡಿದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ, ರವೆ ಟೇಸ್ಟ್ ಗೊತ್ತಾಗುತ್ತೆ ನಿಮಗೆ. ಸೊ ರವೆ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಬಿಸಿನೀರು ಎಕ್ಸ್ಟ್ರಾ ಹಾಕ್ಕೋಬೇಕಾಗತ್ತೆ. ನಾನಿವತ್ತು ತೆಳ್ಳಗೆ ಮಾಡಬೇಕು ಅಂತ ಅಂದ್ಕೊಂಡು ನೀರು ಜಾಸ್ತಿ ಹಾಕಿದ್ದೆ. ಸೊ ನಿಮಗೇನಾದರೂ ಉಡಿ ಇಷ್ಟ ಆಗುತ್ತೆ ಅಂತಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಸೊ ಅದು ನಿಮಗೆ ಗಟ್ಟಿಯಾಗಿ ಅನಿಸುತ್ತೆ. ಸೊ ಅದು ನನಗೆ ಇಷ್ಟ ಆಗಲ್ಲ, ನನಗೆ ಸ್ವಲ್ಪ ತೆಳ್ಳಗೆ ಇಷ್ಟ ಆಗುತ್ತೆ. ಸೊ ಈ ಥರ ಒಂಚೂರು ಮಗ್ಗದ ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ತುರಿದಿರುವಂಥ ಕೊಬ್ಬರಿ, ಕೋಕೋನಟ್, ಹಸಿ ಕೊಬ್ಬರಿ, ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಆ್ಯಂಡ್ ಇದಕ್ಕೆ ಕಾಂಬಿನೇಷನ್ ಬಂದು ಕಡಲೆ ಪಪ್ಪನ ಪುಡಿ ಮಾಡ್ತೀನಿ ನಾನು, ಹುರ್ಗಡ್ಲೆ ಪುಡಿ ಅಂತ. ಸೊ ಉಪ್ಮಾಗೆ ನಮ್ಮ ಕಡೆ ಯೂಶ್ವಲಿ, ನಾನು ತೆಲುಗು ಆಗಿರೋದ್ರಿಂದ ನಮ್ಮ ಕಡೆ ಮಾಡ್ತೀವಿ ಕಡಲೆಪಪ್ಪು, ಹಸಿಮೆಣ್ಸಿನ್ಕಾಯಿ ಪುಡಿ, ಉಪ್ಪು ಮತ್ತು ಬೆಳ್ಳುಳ್ಳಿ. ಅದಾದಮೇಲೆ ನಾನು ಅಪ್ಪ ಅಮ್ಮಂಗೆ ಯೋಗ ಮಾಡಿಸ್ತಿದ್ದೀನಿ. ಎವ್ರಿ ಡೇ ಮಾಡಲೇಬೇಕು, ನೋ ಮ್ಯಾಟರ್ ವಾಟ್. ಅಪ್ಪ ಸ್ವಲ್ಪ ರೀಸನ್ಸ್ ಕೊಡ್ತಾರೆ, ಅವರಿಗೆ ಆಗಲ್ಲ ಬಿಕಾಸ್ ಈಸ್ ಆಲ್ರೆಡಿ 60 years old. ಸೊ ಸ್ವಲ್ಪ ಮಂಡಿ ನೋವು, ಬಗ್ಗಕ್ಕಾಗಲ್ಲ, ಆ್ಯಂಡ್ ಅವರಿಗೆ ಹಾರ್ಟ್ ಸ್ಟಂಟ್ ಸರ್ಜರಿ ಆಗಿದೆ, ಆ್ಯಂಡ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ಅದರಿಂದ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ಅಂತ ಹೇಳಿ ಫೋರ್ಸ್ ಮಾಡಿ ಮಾಡಿಸ್ತೀನಿ. ಸೊ ನಿಮ್ಮನೇಲಿ ಏನಾದರೂ ದೊಡ್ಡವರಿದ್ದರೆ ಅವರಿಗೆ ಏನಾದರೂ ಒಂದು ಆ್ಯಕ್ಟಿವಿಟಿ ಕೊಡಿ. ಸೊ ಅದರಿಂದ ಅವರು ಸ್ವಲ್ಪ ದಿನಪೂರ್ತಿ ಆ್ಯಕ್ಟಿವ್ ಆಗಿರೋಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಅವರ ಹೆಲ್ತ್ ಕೂಡ ಬೆಟರ್ ಆಗ್ತಾ ಹೋಗುತ್ತೆ. ಏಕೆಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಯಸ್ಸಾಗ್ತಾ ಒಂದೇ ಕಡೆ ಕೂತು ಆ್ಯಂಡ್ ಈ ಜನ್ರೇಷನಲ್ಲಿ BP, ಶುಗರ್, ಏನೇನೋ ಹೆಲ್ತ್ ಇಶ್ಯೂಸ್ ಇರುತ್ತೆ. ಸೊ ಸ್ವಲ್ಪ ಆ್ಯಕ್ಟಿವಿಟಿ ಇದ್ದಲ್ಲಿ ಹೆಲ್ತ್ ಸ್ವಲ್ಪ ಬೆಟರ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀಸನ್ ನಾನು ನಮ್ಮ ಅತ್ತೆ ಮಾವಂಗೆ ಇಬ್ರಿಗೂ ಯೋಗ ಮಾಡಿಸ್ತೀನಿ. ಸೊ ಒಂದೊಂದು ದಿನ ಮಾಡಲ್ಲ, ನೋವ್ತಾ ಇದೆ, ನಿನ್ನೆ ಮಾಡಿರೋದು ನೋವ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಬಟ್ ಮಾಡಿ ಅಂತ ಹೇಳಿ ಮಾಡಿಸ್ತೀನಿ. ಬಿಕಾಸ್ ಅವರು ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಮನೇಲಿ ದೊಡ್ಡವರು, ಅವರು ಸಿಕ್ಕಾಗಿರೋದನ್ನು ನಾವು ನೋಡೋಕ್ಕಾಗಲ್ಲ, ಸಫರ್ ಮಾಡೋದನ್ನು ನೋಡೋಕ್ಕಾಗಲ್ಲ. ಸೊ ಅದರಿಂದಾಗಿ ಸ್ವಲ್ಪ ಆದರೂ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ಅಂತ ಹೇಳಿ ಮಾಡಿಸ್ತೀನಿ. ಆ್ಯಂಡ್ ಇನ್ನು ಬಂದರೆ ಫುಡ್ ಅಷ್ಟೇ, ಫುಡ್ ಕೂಡ ಕಂಟ್ರೋಲ್ ಮಾಡ್ತೀವಿ ಅವರಿಗೆ. ಅವರು ಅಷ್ಟೇ, ಅಮ್ಮ ತುಂಬ ಹೆಲ್ತ್ ಕಾನ್ಷಿಯಸ್ಸು. ಮಾರ್ನಿಂಗ್ 1 ಮೀಲ್ ತಿಂದರೆ ಮತ್ತೆ ಈವ್ನಿಂಗ್ 1 ಮೀಲ್ ತಿಂತಾರೆ, ಮಧ್ಯಾಹ್ನ ತಿನ್ನಲ್ಲ. ಆ್ಯಂಡ್ ಸಮ್ಟೈಮ್ಸ್ ಅವರಿಗೆ ಶುಗರ್ ಇರೋದ್ರಿಂದ ಹೊಟ್ಟೆ ಹಸಿಯುತ್ತಲ್ಲ, ಆವಾಗ ಊಟ ಮಾಡ್ಕೊ. ಹಾಯ್ ಎಲ್ರಿಗೂ. ನಮ್ಮ ಸುಧಮ್ಮಂಗೆ ಮೇಕಪ್ ಮಾಡ್ತಾ ಇದ್ದೀನಿ ಇವತ್ತು. ಓಕೆ.
Ike mogu. ಹ್ಞೂ Ike. Ike. ನೆಕ್ Neko. ಹ್ಞೂ ಆಯ್ತು Ike take neck. ಓಕೆ ಕೆಳಗೆ ನೆಕ್ ಓಕೆ ಮೇಕಪ್ ಆಯ್ತಾ Makeup white. ಲಿಪ್ಸ್ಟಿಕ್ ಹಾಕಿಲ್ಲ Take. ಇಲ್ಲಿ ಲಿಪ್ಸ್ಟಿಕ್ಕು Itu ike. Ike mogu. ಹಾಂ Ike. ನಾನೇನು ನಿನ್ಗೆ ಅಸಿಸ್ಟೆಂಟಾ ಹಾಂ ಮೇಕಪ್ ಮ್ಯಾನು ಎಲ್ಲ ತಗೊಂಡು ಇಟ್ಕೊಂಡು ಮೇಕಪ್ ಮಾಡಬೇಕು ಓಕೆನಾ Okay. ಹಾಂ ಅಪ್ಪು ಕೇಳು ಹಾಕ್ಬಿಡಿ ಅಪ್ಪು ಕೇಳು ಮೇಕಪ್ ಚೆನ್ನಾಗೈತಾ ನೋಡಿ Makeup night noi. ಕಮೆಂಟ್ ಮಾಡಿ Teman nai. Mogu. Kano. Ike kano. Nangaya. ಯಾರು ನಿನ್ನ ಬಂಗಾರ Sudama. Hi dosido. ಹಾಂ Aji dosida. Aji. ಚಾಮಿದದು ಅಪ್ಪು ಚಾಮಿ ಕೊಟ್ಟಿರೋದು Ami dosida. ನಿನಗೆ ಯಾರು ಇಷ್ಟ ತಾತ ಇಷ್ಟನಾ ಸುಧಮ್ಮ ಇಷ್ಟನಾ Tata itana. Sudama itana. ನಿನಗೆ Itana. ನಿನಗೆ ಯಾರು ಇಷ್ಟ ಹೇಳು Tata ita. ತಾತ ಇಷ್ಟ ನೋಡಿದ್ರಾ ನಾನು Sudama ita. ನಾನು Sima ita. ಹೇಮ ಇಷ್ಟ ಆಮೇಲೆ Tata ita. ಡ್ಯಾಡ ಇಷ್ಟನಾ ಡ್ಯಾಡ ಜಾಸ್ತಿ ಇಷ್ಟನಾ ಅಪ್ಪು ನಿನಗೆ Tata dati itane. ನಿನಗೆ ಯಾರು ತುಂಬ ಇಷ್ಟ Aya. ಇಷ್ಟು ಯಾರು ಇಷ್ಟ ಇಷ್ಟು Tumbu ita. ಯಾರು ನೀನು ಅದನ್ನು ತೋರಿಸ್ಬೇಕು ಇಷ್ಟು ಯಾರು ಇಷ್ಟ ಹೇಳು ಇಷ್ಟು ಯಾರು ಇಷ್ಟ Tata ita. ಹೋಗ Ita. Ita. ಡ್ಯಾಡ ಯಾರ ಮಗ ಡ್ಯಾಡ ಯಾರ ಮಗ ಸುಧಮ್ಮ ಮಗ ಡ್ಯಾಡ ಯಾರ ಮಗ Sudama bangga. ನೀನ್ ಯಾರ ಮಗ Tata. ಕಿತ್ತಾಕೆ ಬಿಟ್ಟಲ್ಲೋ Tata. ಸ್ವಾಮಿ ಕಣೋ ಅಪ್ಪು ಅಪ್ಪು ಯಾರ ಮಗ ಸ್ವಾಮಿದು ಅಪ್ಪು ಯಾರ ಮಗ ನೀನು ಯಾರ ಮಗ ನೀನು ಯಾರ ಮಗ ನೀನ್ ಯಾರ ಮಗ ಹೇಳು ಹೇಳು ನೀನು ಸ್ನೇಹಮ್ಮ ಮಗ ಹೇಳ್ಬೇಕು ನೀನು Mamaga. ಡ್ಯಾಡ ಯಾರ ಮಗ Dada maga. ಡ್ಯಾಡ ಯಾರ ಮಗ Dada maga. ಏನಿದು ಅಪ್ಪು ಅಪ್ಪು ABCD ಹೇಳು ಡಾರ್ಲಿಂಗ್ C. EFG ಅವನು ಹೇಳಿದಿ K K M I T. U O S D O V W S I N T. No O E B C and nine more T's. ಚಲ್ ಬೇರೆದು ಯಾವ್ದಾರು ಹೇಳು A B C ಏನು E H I J EFGH ಬಿಟ್ಟ D ಅದು ಹೇಳ್ತಾನೆ ನುಂಗ್ಬಿಡ್ತಾನೆ ಅಷ್ಟೇ ಹೇಳ್ತಾನೆ ಬಿಡಲ್ಲ ಅವನು ಯಾವ್ದು ನುಂಗ್ತಾನೆ ಒಳಗಡೆ ಹೆಸರು ಅದು ಗೊತ್ತಾಗಲ್ಲ ಅಷ್ಟೇ ನಮಗೆ ಎಲ್ಲ ಹೇಳ್ತಾನೆ ಒಂದು ಬಿಡಲ್ಲ I C M T D O I love you. I love you so much. so much. ಯಾರಂದ್ರೆ ಜಾಸ್ತಿ ಇಷ್ಟ ನಿಂಗೆ That ಅಮ್ಮತ್ತ ದಾಡ ಇಷ್ಟ ಇಲ್ವಾ ದಾದ ಇಷ್ಟ ಜಾಸ್ತಿ ಯಾರು ಇಷ್ಟ ದಾತಿತ್ತ ದಾದಾ ದಾದ ಹೇಳ್ಬೇಕು ನೀನು ಮತ್ತೆ ಈಗ ಕೊಂಡ್ಬಿಟ್ಟೆ ಪಪ್ಪಿ ಕೊಡು ಡ್ಯಾಡಗೆ ಪಪ್ಪಿ ಏನಿದು ನೀ ಕೂತೆ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ರೆಕ್ಕೆ ಇಲ್ಲಿ ಎಲ್ಲ ಕಿತ್ತಾಗ್ಯದದು ಅದ್ರ ಹೊಟ್ಟೆ ಒಳಗಡೆ ಇರೋದೆಲ್ಲ ತೆಗೆದ್ಬಿಟ್ಟಿದ್ಯಲ್ಲ ನೀನು ಓ ತುಳಾಡ್ಬೇಡ ನೀನು ಅಮ್ಮ ನಂಗೆ ಹೊಡಿತಾವನೆ ಅಯ್ಯೋ ನನ್ನ ಮೇಲೆ ಹತ್ಬಿಟ್ಟವನೆ 15 kg ಅವನು ಓ 15 kg ಅಮ್ಮ ಸುಬ್ಬಾಜಿ ಸುಬ್ಬಾಜಿ
ಬಾ 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 ಬಂತು 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 ಇಲ್ಲ ಇಲ್ಲ ಅಪ್ಪು ಇಲ್ಲ ಇಲ್ಲಿ. ಸುಧಾಮ ಅಜ್ಜಿ ಯಾರ ಸುಧಮ್ಮಜ್ಜಿ ಬೇಕೆ ಏಟು ಅಪ್ಪು 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 ಇಲ್ಲಿ ನನ್ನ ಚಡ್ಡಿ ಒಳಗೆ. ಅಪ್ಪು ಚಡ್ಡಿ ಒಳಗೆ. ಅಪ್ಪು ಬೇಸಿ ನೋಡಿ ಅವ್ರ ಮನೇಲಿ ಹೋಗ್ಬಿಟ್ಟು ಎಲ್ಲ ಎತ್ಕೊಂಡ್ ಬಂದವ್ನೆ ಅವ್ರ ಮನೆಯವ್ರು. ಯಾರು ಏಯ್, ಎಲ್ಲಿ ಬಂದಿರೋದು? ತಿನ್ನಕ್ಕೆ ಚೀಚಿ ತಿನ್ನೋಕೆ ಬಂದಿರೋದು. ಯಾವ ಊಟ ಬಂದಿದ್ದೀರೋ ಬನ್ನಿ ಇರಿ ಇರಿ ಹಾಂ ನಡೀರಿ 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 ನಡಿ. ದಾಡ ಕೈ ಹಿಡ್ಕೊಪ್ಪು. ಬಾ ಇಲ್ಲಿ. ಅಪ್ಪ ಅಮ್ಮ ಇಬ್ಬರೂ ಊರಿಗೆ ಹೋಗಿದ್ರು. ಆಲ್ಮೋಸ್ಟ್ 20 ಡೇಸ್ ಇರಲಿಲ್ಲ, ಭದ್ರಾವತಿ ಹೋಗಿದ್ರು. ಸೊ ಅವ್ರು ಬಂದ ಮೇಲೆ ಜಗದೀಶ್ ಅವರು ಕೂಡ ಒಂದಿನ ರೆಸ್ಟೇ ಇತ್ತು ಅಂತ ಹೇಳಿ ಊಟಕ್ಕೆ ಹೋಗೋಣ ಸಂಜೆ ಅಂತ ಹೇಳಿದರು. ಸೊ ನಾವು ಹೋಗಿದ್ದು ನಾಗಾರ್ಜುನ. ಮೀಲ್ಸ್ ಫೇಮಸ್ಸು. ನನಗೆ ತುಂಬ ದಿನದಿಂದ ನಾಗಾರ್ಜುನ ಮೀಲ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಡಯಟ್ ಫುಡ್ ತಿಂದು ತಿಂದು ಒಂಥರ ಐ ವಾಸ್ ಕ್ರೇವಿಂಗ್ ಫಾರ್ ಸಮಥಿಂಗ್ ಲೈಕ್ ದಿಸ್. ಸೊ ಹೋಗಿ ಫ್ಯಾಮ್ಲಿ ಜೊತೆ ಡಿನ್ನರ್ ಮಾಡಿ ಮನೆಗೆ ರಿಟರ್ನ್ ಆದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 11 ಆಗಿತ್ತು. ಸೊ ಇದಾಗಿತ್ತು ನಮ್ಮ ಈ ದಿನದ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತಂದರೆ ಈ ವ್ಲಾಗಲ್ಲಿ ಯಾವ ಪಾರ್ಟ್ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ನಡುವೆ ಅಪ್ಪು ಮಾತು ತುಂಬ ಕಲ್ತಿದ್ದಾನೆ, ಹಾಡು ಹೇಳ್ತಾನೆ, ಏನೇನೋ ಮಾತಾಡ್ತಾನೆ. ಒಂದೊಂದು ಅರ್ಥ ಆಗುತ್ತೆ, ಒಂದೊಂದು ಅರ್ಥ ಆಗಲ್ಲ. ಬಟ್ ಇವ್ರುಗಳ ಮಾತುಗಳು ನಮಗೆ ಕೇಳೋಕ್ಕೆ ಚೆಂದ. ಹೋಪ್ ನಿಮಗೆಲ್ಲ ನಮ್ಮ ಫ್ಯಾಮಿಲಿ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.